ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿವಸ ನಾವು SSJD ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ 50 ಕ್ವಶನ್ಸ್ ಪಾರ್ಟ್ 2 ಇವತ್ತು ನೋಡ್ತಿದ್ದೀವಿ. ನೀವು ಈಗಾಗಲೇ 1 to 25 ಕ್ವಶನ್ಸ್ ಎಲ್ಲ ಮನೆಯಲ್ಲಿ ಸಾಲ್ವ್ ಮಾಡಿದಾರೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ನಾವು 26 ಇಂದ 50 ಕ್ವಶನ್ಸ್ ಜನರಲ್ ಇಂಟೆಲಿಜೆನ್ಸ್ ಕ್ವಶನ್ಸ್ ನೋಡ್ಕೋತೀವಿ. ಇವತ್ತು ಈ ಪಾಠದಾಗ ಬರೋನು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸವಾಗಿ ಬಂದಿದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ನೋಟಿಫಿಕೇಶನ್ ಬರ್ತಿರ್ತಾವೆ. ಅದರ ನೀವು SSJD ಪ್ರಿಪ್ರೇಷನ್ ಮನೆ ಹಾಕೋದು ಮಾಡ್ಬೋದು. ಇನ್ನು ಕ್ವಶನ್ ನೋಡ್ಕೊಂಬರ್ನು. ಕ್ವಶನ್ ನಂಬರ್ 26, ಯಾವುದು ವಿಭಿನ್ನ? ಈ ಥರ ಯಾವುದು ಡಿಫ್ರೆನ್ಸ್ ಐತೆ ಅದನ್ನು ಹೇಳ್ಬೇಕಂತಾರೆ. ಆಪ್ಷನ್ 1 ಕುರ್ಚಿ, ಆಪ್ಷನ್ ಬಿ ಮೇಜು, ಆಪ್ಷನ್ ಸಿ ಹಾಸಿಗೆ, ಆಪ್ಷನ್ ಡಿ ಕಾರು. ಕ್ವಶನ್ ನಂಬರ್ 27 ಸಿರೀಸ್ ಕ್ವಶನ್ 11, 22, 33-55. ಆಪ್ಷನ್ ಎ 40, ಆಪ್ಷನ್ ಬಿ 44, ಆಪ್ಷನ್ ಸಿ 45, ಆಪ್ಷನ್ ಡಿ 50. ಕ್ವಶನ್ ನಂಬರ್ 28, ತಂದೆ ಮಗ ತಾಯಿ ಡ್ಯಾಶ್ ಅಂತ ಕೇಳಿದ್ದಾರೆ. ಇದ್ರಾಗ ಆಪ್ಷನ್ 1 ಮಗು, ಆಪ್ಷನ್ ಬಿ ಮಗಳು, ಆಪ್ಷನ್ ಸಿ ಸಹೋದರಿ, ಆಪ್ಷನ್ ಡಿ ಅತ್ತೆ. ಕ್ವಶನ್ ನಂಬರ್ 29, 12 is equal to 21 ಆಗಿದ್ದರೆ 34 is equal to ಎಷ್ಟು ಅಂತ ಕೇಳಿದ್ದಾರೆ. ಇದ್ರಾಗ ಆಪ್ಷನ್ ಎ 43, ಆಪ್ಷನ್ ಬಿ 45, ಆಪ್ಷನ್ ಸಿ 56, ಆಪ್ಷನ್ ಡಿ 31. ಕ್ವಶನ್ ನಂಬರ್ 30, ಯಾವುದು ವಿಭಿನ್ನ? ಆಪ್ಷನ್ ಎ ಜನವರಿ, ಆಪ್ಷನ್ ಬಿ ಫೆಬ್ರವರಿ, ಆಪ್ಷನ್ ಸಿ ಮಾರ್ಚ್, ಆಪ್ಷನ್ ಡಿ ಭಾನುವಾರ. ಕ್ವಶನ್ ನಂಬರ್ 31, 5, 10, 20, 40 ಲಾಸ್ಟ್ ಡ್ಯಾಶ್. ಆಪ್ಷನ್ ಎ 60, ಆಪ್ಷನ್ ಬಿ 70, ಆಪ್ಷನ್ ಸಿ 80, ಆಪ್ಷನ್ ಡಿ 90. ಕ್ವಶನ್ ನಂಬರ್ 32, ಕಣ್ಣು ನೋಡು ಕಿವಿ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೇಳು, ಆಪ್ಷನ್ ಬಿ ವಾಸನೆ, ಆಪ್ಷನ್ ಸಿ ರುಚಿ, ಆಪ್ಷನ್ ಡಿ ಸ್ಪರ್ಶ. ಕ್ವಶನ್ ನಂಬರ್ 33, PEN = 16 ಆಗಿದ್ದರೆ BOOK = ಎಷ್ಟು? ಆಪ್ಷನ್ ಎ 41, ಆಪ್ಷನ್ ಬಿ 42, ಆಪ್ಷನ್ ಸಿ 43, ಆಪ್ಷನ್ ಡಿ 44. ಕ್ವಶನ್ ನಂಬರ್ 34, ಮುಂದಿನದು ಯಾವುದು? A1, B2, C3 ಡ್ಯಾಶ್ ಅಂತ ಕೇಳಿದ್ದಾರೆ. ಇದ್ರಾಗ ಆಪ್ಷನ್ ಎ D4, ಆಪ್ಷನ್ ಬಿ C4, ಆಪ್ಷನ್ ಸಿ E4, ಆಪ್ಷನ್ ಡಿ D3. ಕ್ವಶನ್ ನಂಬರ್ 35, ಯಾವುದು ವಿಭಿನ್ನ? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ನಾಯಿ. ಕ್ವಶನ್ ನಂಬರ್ 36, 9:81, 8 ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 16, ಆಪ್ಷನ್ ಬಿ 64, ಆಪ್ಷನ್ ಸಿ 72, ಆಪ್ಷನ್ ಡಿ 32. ಕ್ವಶನ್ ನಂಬರ್ 37, ಹಾಲು ಹಸು ಉಣ್ಣೆ ಡ್ಯಾಶ್ ಅಂತ ಕೇಳಿದ್ದಾರೆ. ಇದ್ರಾಗ ಆಪ್ಷನ್ ಎ ಮೇಕೆ, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಕುದುರೆ. ಕ್ವಶನ್ ನಂಬರ್ 38, ಯಾವುದು ವಿಭಿನ್ನ? ಡಿಫ್ರೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ನೀಲಿ, ಆಪ್ಷನ್ ಸಿ ಹಸಿರು, ಆಪ್ಷನ್ ಡಿ ವೃತ್ತ.
Question number 39. 100, 90, 80, dash 60. Option A 75, option B 70, option C 65, option D 55. Question number 40. ಸೌತ್ ಈಕ್ವಲ್ ಟು 5 ಆಗಿದ್ದರೆ ನಾರ್ತ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ದಾರೆ. ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಕ್ವಶನ್ ನಂಬರ್ 41. ಯಾವುದು ವಿಭಿನ್ನ? ಆಪ್ಷನ್ ಎ ಬಸ್, ಆಪ್ಷನ್ ಬಿ ರೈಲು, ಆಪ್ಷನ್ ಸಿ ಕಾರು, ಆಪ್ಷನ್ ಡಿ ರಸ್ತೆ. Question number 42. 3, 9, 27, dash. Option A 54, option B 81, option C 72, option D 90. Question number 43. ಪುಸ್ತಕ ಓದು, ಆಹಾರ ಡ್ಯಾಶ್. ಆಪ್ಷನ್ ಎ ಅಡುಗೆ, ಆಪ್ಷನ್ ಬಿ ತಿನ್ನು, ಆಪ್ಷನ್ ಸಿ ರುಚಿ, ಆಪ್ಷನ್ ಡಿ ಖರೀದಿ. ಕ್ವಶನ್ ನಂಬರ್ 44. ಎ ಈಕ್ವಲ್ ಟು ಝಡ್, ಬಿ ಈಕ್ವಲ್ ಟು ವೈ ಆಗಿದ್ದರೆ ಸಿ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ಇದ್ರಾಗ ಆಪ್ಷನ್ ಎ ಎಕ್ಸ್, ಆಪ್ಷನ್ ಬಿ ಡಬ್ಲ್ಯೂ, ಆಪ್ಷನ್ ಸಿ ವಿ, ಆಪ್ಷನ್ ಡಿ ಯು. ಕ್ವಶನ್ ನಂಬರ್ 45. 1, 1, 2, 3, 5 ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಕ್ವಶನ್ ನಂಬರ್ 46. ಯಾವುದು ವಿಭಿನ್ನ? ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ಭೂಮಿ. ಕ್ವಶನ್ ನಂಬರ್ 47. 14, 28, 42 ಡ್ಯಾಶ್. ಆಪ್ಷನ್ ಎ 54, ಆಪ್ಷನ್ ಬಿ 56, ಆಪ್ಷನ್ ಸಿ 58, ಆಪ್ಷನ್ ಡಿ 60. ಕ್ವಶನ್ ನಂಬರ್ 48. ಕೈಗವಸ, ಕಾಲು ಡ್ಯಾಶ್. ಆಪ್ಷನ್ ಎ ಶೂ, ಆಪ್ಷನ್ ಬಿ ಮೋಜೆ, ಆಪ್ಷನ್ ಸಿ ಪ್ಯಾಂಟ್, ಆಪ್ಷನ್ ಡಿ ಅಂಗಿ. ಕ್ವಶನ್ ನಂಬರ್ 49. ಯಾವುದು ವಿಭಿನ್ನ? ಆಪ್ಷನ್ ಎ ಗುಬ್ಬಚ್ಚಿ, ಆಪ್ಷನ್ ಬಿ ಕಾಗೆ, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ನಾಯಿ. ಕ್ವಶನ್ ನಂಬರ್ 50. 6, 36, 7 ಡ್ಯಾಶ್. ಆಪ್ಷನ್ ಎ 42, ಆಪ್ಷನ್ ಬಿ 45, ಆಪ್ಷನ್ ಸಿ 49, ಆಪ್ಷನ್ ಡಿ 56. ಇವತ್ತಿನ ವಿಡಿಯೋದಾಗ ಕ್ವಶನ್ ನಂಬರ್ 26 ದಿಂದ 50 ಕ್ವಶನ್ ಅಂದರೆ 25 ಕ್ವಶನ್ ನಾವು ಈ ಪಾರ್ಟ್ 2 ಒಳಗೆ ನೋಡ್ಕೊಂಡು ಬಂದಿದ್ದಾವೆ. ಇದ್ರಾಗ ನೀವು ಏನು ಮಾಡೋದಂದ್ರೆ ಎಲ್ಲಕ್ಕಿಂತ ಮುಂಚೆ ನೀವು ಒಂದು ಪೇಪರ ಒಂದು ಪೆನ್ನ ತೊಗೊಂಡ್ರಿ. ಹಿಂಗೆ ನಾ ಹೆಂಗೆ ಹೇಳ್ಕೊತ ಹೋಗ್ತಿರ್ತಾನಲ್ಲ ಹಂಗೆ ನೀವು ಕಂಟಿನ್ಯೂಟಿ ಮಾಡ್ಕೊತ ಹೋಗ್ರಿ. ಲಾಸ್ಟ್ ಕೀ ಆನ್ಸರ್ ನೋಡ್ರಿ, ನಿಮ್ಮ ಇದರಲ್ಲಿ ಎಷ್ಟು ಸರಿ ಅದಾವೆ ಎಷ್ಟು ತಪ್ಪದಾವು. ನೀವೆಲ್ಲ ಇದನ್ನು ಪ್ರಿಪೇರ್ ಮಾಡಿ ಒಟ್ಟು 10 ನಿಮಿಷ ಒಳಗೆ ಇದೇನು ಕ್ವಶನ್ ಪೇಪರ್ ಐತಲ್ಲ ಇದನ್ನು ಬಿಡಿಸ್ಬೇಕು. ಈ ಥರ ಕೆಪಬಲ್ ಆದ್ರೆ ಅಂದ್ರೆ ನಿಮಗೆ ಈಗ ಇದನ್ನು ನಾ ಬೇಸಿಕ್ ಕ್ವಶನ್ಸ್ ಈಗ ತೊಗೊಂಡ್ಬರತ್ತನು. ಇನ್ನು ಮುಂದಿನ ವಿಡಿಯೋ ಒಳಗೆ ನಾವು ಏನು ಮಾಡೋನು ಒಂದಿಟ ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ದು ಕ್ವಶನ್ಸ್ ತೊಗೊಂಡ್ಬರ್ತಾನೆ. ನೀವು 2 ತಿಂಗಳ ಒಳಗೆ ಇವು ಕ್ವಶನ್ ಆನ್ಸರ್ದ ನೀವು ಸಾಲ್ವ್ ಮಾಡ್ಕೋತಿದ್ದಂದ್ರೆ ನಿಮ್ಮದು ನೀವು ಅಚೀವ್ ಮಾಡೋದೇನು SSGD ಅಚೀವ್ ಮಾಡೋದೈತಲ್ಲ ಅದನ್ನು ಆರಾಮಾಗಿ ನೀವು ಅಚೀವ್ ಮಾಡ್ಬೋದು. ಈ SSGD ಒಳಗೆ ಭಾಳ ಹುಡುಗರ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರಾಗ ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ಅಭ್ಯಾಸ ಮಾಡಿ ಫಸ್ಟ್ 60 ದಿನದ ಒಂದು ಸ್ಟಡಿ ಪ್ಲ್ಯಾನ್ ಮಾಡ್ಕೊಂತ
ನೀವು ಎಲ್ಲ ಸಬ್ಜೆಕ್ಟ್ಗಳು ಕವರ್ ಮಾಡ್ಕೋತ ಹೋದ್ರೆ ನಾ ಮುಂದಿನ ವಿಡಿಯೋದಾಗ ತೊಗೊಂಬರ್ತಾನೆ ನಿಮಗೆ. ನೆಕ್ಸ್ಟ್ ವಿಡಿಯೋದಾಗ ಸೋಷಲ್ ಸೈನ್ಸ್ ಆಮೇಲೆ ಇಂಗ್ಲೀಷ ಎಲ್ಲ ವಿಡಿಯೋ ಕವರ್ ಮಾಡೋನು. ಆದ್ರೂ ನಿಮಗೆ ಕವರ್ ಮಾಡಕ್ಕೆ ಇದ್ರಾಗ ಆಗಲಿಲ್ಲ ಅಂದ್ರೆ ನಮ್ಮದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಸ್ರಿ ಒಳಗೆ ಫ್ರೀ ಕೋಚಿಂಗ್ ನಾವು ಈಗ ನಡ್ಸತ್ತಾ ಇದ್ದೀವಿ. ಇದ್ರ ಬ್ಯಾಚಸ್ಸು ಸ್ಟಾರ್ಟ್ ಆಗಿದಾವೆ. ಡೈಲಿ 4 ತಾಸು 4 ಸಬ್ಜೆಕ್ಟ್ ಕ್ಲಾಸಸ್ ಕಂಡಕ್ಟ್ ಮಾಡದಾವು. ಫ್ರೀ ಆಗೈತಿ. ಈ ಥರದ ನೀವು 2 ತಿಂಗಳದ ಯಾರಿಗೆ ಹೊರಗೆ ಹೋಗಿ ಕಲಿಯಕ್ಕೆ ಆಗಂಗಿಲ್ಲ ಅವ್ರ ಬಂದು ಆರಾಮಾಗಿ ನಾವು ನಮ್ಮ ಕೋಚಿಂಗ್ ಸೆಂಟರ್ ಒಳಗೆ ನೀವು ಅಪ್ಲಿಕೇಶನ್ ಹಾಕಿ ನೀವು ಇರ್ಬೋದು. ಆರಾಮಾಗಿದ್ದ ಒಂದು 2 ತಿಂಗಳದ ಕೋಚಿಂಗ್ ತೊಗೊಂಡು ನೀವೇನು SSGD ಇಲ್ಲ ಇದನ್ನು ಸರಿಯಾಗಿ ನೀವು ಅಚೀವ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಲ್ಲೇ ಸಮಾಪ್ತ ಮಾಡೋನು. ಮತ್ತು ನೀವೇನು ಸ್ಟಡಿ ಮಾಡತ್ತಿರಲ್ಲ ಎಲ್ಲರಿಗೂ ಗುಡ್ ಲಕ್. ಥ್ಯಾಂಕ್ ಯು.